ಚಿತ್ರದುರ್ಗದಲ್ಲಿ ಮೇ 9ರಂದು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ಹಾವೇರಿಯಿಂದ 50,000 ಜನ ಸೇರ್ತಾರೆ. ಹಾವೇರಿಯಲ್ಲಿ ಬಿಜೆಪಿ ಹಿರಿಯ ನಾಯಕ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರೋದು. ರಾಜ್ಯಾದ್ಯಂತ ಅಭಿಮಾನೋತ್ಸವಕ್ಕೆ 10 ಲಕ್ಷ ಜನ ಸೇರಲಿದ್ದಾರೆ. ಎಲ್ಲ ಜಾತಿ ಧರ್ಮದ ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಲಿದ್ದಾರೆ. ನಾವು ಸಂಖ್ಯೆಯ ಅನುಗುಣವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಸಂದೇಶದ ಜೊತೆಗೆ ಹೊಸ ಹುರುಪು ಸಿಗುತ್ತೆ. ಇದರಿಂದ ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಕೂಡ ಈ ಕಾರ್ಯಕ್ರಮ ಕೊಡುತ್ತೆ. ಹಾವೇರಿಯಲ್ಲಿ ಬಿಜೆಪಿ ಹಿರಿಯ ನಾಯಕ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವುದು. ಹಾವೇರಿಯಿಂದಾನೆ 50,000 ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಟೋಟಲ್ ಆಗಿ ನಮ್ಮ ನಿರೀಕ್ಷೆ ಇರೋದು 10 ಲಕ್ಷ ಜನ ಬರ್ತಾರೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಬಿಸಿ ಪಾಟೀಲ್ ಅವರು ಮಾತಾಡಿದ್ದಾರೆ. ಸುಮಾರು 130-140 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ. ಸೊ ಹಾಗಾಗಿ ಎಲ್ಲರೂ ಕೂಡ ತಮ್ಮ ವಾಹನಗಳಲ್ಲಿ ಕೂಡ ಬರುವಂಥ ಸಾಧ್ಯತೆ ಇದೆ. ಬೆಳಗ್ಗೆ 12 ಗಂಟೆಗೆ ಅಮಿತ್ ಶಾ ಜಿ ಅವರು ಚಿತ್ರದುರ್ಗಕ್ಕೆ ಲ್ಯಾಂಡ್ ಆಗ್ತಾರೆ. ಅದರ ಮುಂಚೆ 10 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು ನಾಡಿನ 1000ಕ್ಕೂ ಹೆಚ್ಚು ಮಠಾಧೀಶರು, ಎಲ್ಲ ಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಜಾತಿ ಪಂಥ ಭೇದ ಮರೆತು ಎಲ್ಲ ಜಾತಿಯ ಸ್ವಾಮೀಜಿಗಳು, ಎಲ್ಲ ಧರ್ಮದ ಸ್ವಾಮೀಜಿಗಳು ಕೂಡ ಬರೋರಿದ್ದಾರೆ. ಬಂದು ಯಡಿಯೂರಪ್ಪನವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. 50,000ಕ್ಕೂ ಹೆಚ್ಚಾಗುತ್ತೆ. ಈಗ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 50-55 ಆಗ್ಬೋದು. ಜನರ ಉತ್ಸಾಹ ನೋಡಿದರೆ ಎಲ್ಲ ನಾವೇ ಬರ್ತೀವಿ, ನೀವು ಬಸ್ ಕೊಟ್ಟರೆ ಸರಿ, ಕೊಡದಿದ್ರು ನಾವು ಬರ್ತೀವಿ ಅನ್ನೋಂಥ ಅಭಿಮಾನವನ್ನು ಸೂಚಿಸ್ತಾರೆ. ಅದು ಯಡಿಯೂರಪ್ಪನವ್ರ ಬಗ್ಗೆ ಇರುವಂಥ ಒಂದು ವಿಶೇಷವಾದಂಥ ಪ್ರೀತಿ. ಅದು ಅವ್ರಿಗೆ 50 ವರ್ಷ ಮುಂಚೆ ಆಗಿಬಿಟ್ಟಿದೆ. 2 ವರ್ಷ ಇದ್ದಾಗಲೇ 50 ವರ್ಷ ಅವ್ರ ಸರ್ವಿಸ್ ಆಗಿರೋದ್ರಿಂದ ನಾವು ಸುಳ್ಳು ವರ್ಷಗಳನ್ನ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಿಂದೆ ಆಯಿತು ಸಿದ್ದರಾಮೋತ್ಸವದಲ್ಲಿ ಕಾರ್ಯಕ್ರಮ, ಅವ್ರಿನ್ನೂ 74 ವರ್ಷ ಆದಾಗ 75 ಸಂಭ್ರಮ ಅಂತೇಳಿ ಮಾಡಿಬಿಟ್ರು. 75 ಮಾಡೋಕ್ಕೊಂದು ಕಾರಣ ಬೇಕು ಅಂತ 1 ವರ್ಷ ಸುಳ್ಳು ಹೇಳಿ ಅವ್ರು ಮಾಡಿದರು. ನಾವು ಆ ರೀತಿ ಮಾಡೋಕ್ಕಾಗಲ್ಲ.